ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಸಚಿವ ಪ್ರಿಯಾಂಕ ಖರ್ಗೆ ಅವರು ಆಡಿರುವಂತಹ RSS ಬಗೆಗಿನ ಮಾತುಗಳು ಈಗ ರಾಜ್ಯ ಅಷ್ಟೇ ಅಲ್ಲ, ದೇಶದಾದ್ಯಂತ ದೊಡ್ಡ ಸಂಚಲನವನ್ನೇ ಮತ್ತೆ 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 ಕ್ರಿಯೇಟ್ ಮಾಡ್ತಾ ಇದ್ದಾವೆ. ನಿನ್ನೆ ನಡೆದ ಪುಸ್ತಕ ಬಿಡುಗಡೆಯ ಸಮಾರಂಭವೊಂದರಲ್ಲಿ ಬೆಂಗಳೂರಲ್ಲಿ ಮತ್ತೆ RSS ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಬೆಂಕಿಯುಂಡೆ ಅಂತ ಮಾತುಗಳನ್ನು ಆಡಿದ್ದಾರೆ. ಅವು ಯಾವ ಮಾತುಗಳು, ಯಾವ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ RSS ವಿಚಾರದ ಬಗ್ಗೆ ತಮ್ಮ ಆಕ್ರೋಶವನ್ನ, ಅಸಮಾಧಾನವನ್ನ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ. RSS ಬಗ್ಗೆ ಅವರಿಗಿರುವಂತ ಅನುಮಾನಗಳೇನು, ಇದುವರೆಗೂ RSS ಏನೆಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. RSS ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ 1925ರಲ್ಲಿ ಈ ಸಂಘ ಸ್ಥಾಪನೆಯಾಗತ್ತೆ. ಇಲ್ಲಿಗೆ ಅಂದ್ರೆ ಈಗಾಗಲೇ 100 ವರ್ಷಗಳನ್ನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಪೂರೈಸಿರುವಂಥದ್ದು. ಇಡೀ ವಿಶ್ವದಲ್ಲೇ ಒಂದು ಅತಿ ದೊಡ್ಡ ಸಂಘಗಳಲ್ಲಿ, NGOಗಳಲ್ಲಿ ಇದು ಕೂಡ ಒಂದಾಗಿದೆ. ಈಗ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಆಡಿರುವಂತ ಮಾತುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರು ಅದ್ರ ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರು? ಹಾಂ, ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನು ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗಿರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಟೆಂಡರ್ ಇರ್ಬೋದು, NGO ಆ್ಯಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾ ಇಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, BK ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತೀರಾ, ನನ್ನ ಬಗ್ಗೆ ಹೇಳ್ತೀರಾ, ಸಂತೋಷ್ ಅವ್ರ ಬಗ್ಗೆ ಹೇಳ್ತೀರಾ, ದಿನೇಶ್ ಅವ್ರ ಬಗ್ಗೆ ಹೇಳ್ತೀರಾ. ಅದು ಏನಿದೆ ಕಾಗದ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೇ ಹೋಯ್ತಲ್ಲ. ಸ್ನೇಹಿತರೆ, ಪ್ರಿಯಾಂಕ ಖರ್ಗೆ ಅವರ ಈ RSS ಮತ್ತು ಪ್ರಿಯಾಂಕ ಖರ್ಗೆ ಅವರ ಈ ಜಟಾಪಟಿ ನಾವು ನೋಡ್ತಾ ಇದ್ವಿ. RSS ನ ಪಥಸಂಚಲನದ ಬಗ್ಗೆ ತಮ್ಮ ಅಸಮಾಧಾನವನ್ನ, ಆ RSS ನ ಪಥಸಂಚಲನಕ್ಕೆ ಯಾಕೆ ಅವಕಾಶ ಕೊಡಬೇಕು ಅನ್ನೋ ವಿಚಾರ ಇರಬಹುದು. ಆಮೇಲೆ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ RSS ನ ಚಟುವಟಿಕೆಗಳು ನಡೆಯೋದಕ್ಕೆ ನಾವು ಪರ್ಮಿಷನ್ ಕೊಡೋದಿಲ್ಲ, RSS ಏನೇನೋ ಪಿತೂರಿ ಮಾಡುತ್ತೆ ಅಂತೇಳಿ ಅವರು ತಮ್ಮ ಅಸಮಾಧಾನವನ್ನು ಹೇಳ್ತಾ ಇದ್ರು. ಈಗ ನಿನ್ನೆ ನಡೆದ ಒಂದು ಪುಸ್ತಕ ಬಿಡುಗಡೆಯ ಸಮಾರಂಭವೊಂದರಲ್ಲಿ ಪ್ರಿಯಾಂಕ ಖರ್ಗೆ ಅವರು ಬಹಳ ಇಂಪಾರ್ಟೆಂಟ್ ಆಗಿರುವಂತ RSS ಬಗೆಗಿನ ವಿಚಾರಗಳನ್ನ ದನಿ ಎತ್ತಿದ್ದಾರೆ. ಅವ್ರು ಹೇಳ್ತಾರೆ, RSS ಒಂದು ದೆವ್ವ ಇದ್ದಾಗೆ, BJP ಅದರ ನೆರಳು. ನಾವೆಲ್ಲ ದೆವ್ವದ ನೆರಳಿನ ಜೊತೆ ಜಗಳ ಆಡ್ತಾ ಇದ್ದೇವೆ. ನಾವು ಈಗ ಜಗಳ ಮಾಡಬೇಕಾಗಿರೋದು ದೆವ್ವದ ಜೊತೆ, ಅಂದ್ರೆ RSS ಜೊತೆ ಅಂತ ಹೇಳಿದಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾ ಹೋಗ್ತಾರೆ, RSS ಯಾಕೆ ಇದುವರೆಗೂ ತಮ್ಮ ಸಂಘವನ್ನ ನೋಂದಣಿ ಮಾಡಿಕೊಂಡಿಲ್ಲ. ಮತ್ತೆ ಮುಂದುವರೆದು ತಮ್ಮ ಆಕ್ರೋಶವನ್ನ, ಅಸಮಾಧಾನವನ್ನ ಅವರು ಹೊರಗಡೆ ಹಾಕ್ತಾರೆ. RSS ಯಾಕೆ 100 ವರ್ಷಗಳಾದ್ರೂ ಕೂಡ ನಮ್ಮನ್ನ ಅವರು RSS ನವರು ನಮ್ದೊಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಿದ್ದಾರೆ, ಆದ್ರೆ ಯಾಕೆ ತಮ್ಮ ಸಂಘವನ್ನ ಅವರು ನೋಂದಣಿ ಮಾಡ್ಕೊಂಡಿಲ್ಲ, ನಾನು ಈ ಸಂಘ ನೋಂದಣಿ ಮಾಡಿಸೋವರೆಗೂ ಬಿಡಲ್ಲ ಅಂತ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಈ ಬಹು ಮುಖ್ಯ ಪ್ರಶ್ನೆಗಳನ್ನು, ವಿಚಾರಗಳನ್ನ ಇಟ್ಟುಕೊಂಡು ನಾವೊಂದಷ್ಟು ಪ್ರಶ್ನೆಗಳನ್ನ RSSಗೆ
ಕೇಳುವ ಪ್ರಯತ್ನವನ್ನ ಮಾಡೋಣ, ಮತ್ತೆ ಜನರ ಬಗೆಗೆ ಇರುವ ಅನುಮಾನಗಳನ್ನು ಕೂಡ ನಿವಾರಿಸಿಕೊಳ್ಳೋಣ. ಅವರು ಈಗ ಉತ್ತರ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದಕ್ಕಿಂತ ಒಂದು ಚರ್ಚೆ ಮಾಡೋ ಅವಶ್ಯಕತೆ ಇದೆ. ಸ್ನೇಹಿತರೆ, RSSಗೆ ಈಗ 100 ವರ್ಷಗಳು ಪೂರ್ಣಗೊಂಡಿವೆ. ನಮ್ಮದು ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ. 100 ವರ್ಷಗಳು ಪೂರ್ಣಗೊಂಡಿರುವಂತಹ ಒಂದು ಸಂಸ್ಥೆ ಯಾಕೆ ಆ ಸಂಸ್ಥೆಯನ್ನ ನೋಂದಣಿ ಮಾಡಿಸಿಕೊಳ್ಳುವಂತ ಅನಿವಾರ್ಯತೆ ಮತ್ತು ಅಗತ್ಯತೆ, ಯಾಕೆ ನೋಂದಣಿ ಮಾಡಿಸಿಕೊಳ್ಳಬೇಕು ಅಂತ ಅನಿಸ್ಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಒಂದು ಚಿಕ್ಕ ವ್ಯವಹಾರ ನಡೀತಾ ಇದ್ರು ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನ, ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನಡೆಸುವಂತ ಒಂದು ಸಂಸ್ಥೆ RSS, ಒಂದು ಸಣ್ಣ ಕಾರ್ಯಕ್ರಮಗಳು, ಸಣ್ಣ ವ್ಯವಹಾರಗಳು ನಡೀತಿದ್ರು ಕೂಡ ಅದನ್ನ ಸರ್ಕಾರದ ಮಟ್ಟದಲ್ಲಿ ಆ ಸಂಸ್ಥೆಯನ್ನ ನೋಂದಣಿ ಮಾಡಿಸ್ಬೇಕು. ಆದ್ರೆ ಈಗ RSSಗೆ ಒಂದಷ್ಟು ಪ್ರಶ್ನೆಗಳು, ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಈ ಪ್ರಶ್ನೆಯನ್ನ ಕೇಳಿದ್ದಾರೆ, ನಾವು ಕೂಡ ಕೇಳುವ ಪ್ರಯತ್ನವನ್ನ ಮಾಡೋಣ, ಇದರ ಚರ್ಚೆಯನ್ನ ಮುಂದುವರ್ಸೋಣ. RSS ಯಾಕೆ ತಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡಿಸಿಕೊಂಡಿಲ್ಲ? ನೋಂದಣಿ ಮಾಡಿಸಿಕೊಳ್ಳದೇ ಇರುವುದರ ಉದ್ದೇಶ ಏನು? ಈಗ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, RSSಗೆ ಬೇರೆ ಕಡೆಯಿಂದಲೂ ಕೂಡ ದೇಣಿಗೆ ಬರುತ್ತೆ, ನಮ್ಮ ದೇಶದಲ್ಲೂ ಕೂಡ ಅವರಿಗೆ ದೇಣಿಗೆ ಕೊಡ್ತಾರೆ. ಆ ದೇಣಿಗೆ ಲೆಕ್ಕ ಏನು? ಟ್ರಸ್ಟ್ಗಳು ಕೂಡ ದೇಣಿಗೆ ತೆಗೆದುಕೊಳ್ಬೋದು, ಸ್ವಯಂ ಸೇವಾ ಸಂಘಗಳು ಕೂಡ ದೇಣಿಗೆನ ಪಡಿತವೆ. ನಾವು ಎಷ್ಟು ಪ್ರಮಾಣದಲ್ಲಿ ದೇಣಿಗೆನ ತೆಗೆದುಕೊಂಡ್ವಿ, ಡೊನೇಷನ್ನ ತೆಗೆದುಕೊಂಡ್ವಿ, ಅದರಲ್ಲಿ ಟ್ಯಾಕ್ಸ್ ಎಷ್ಟು, ಸರ್ಕಾರಕ್ಕೆ ಎಷ್ಟು ಕಟ್ಟಬೇಕು, ಮತ್ತೆ ಏನು ದೇಣಿಗೆಯ ಉದ್ದೇಶ ಇರುತ್ತಲ್ಲ, ಸಾಮಾಜಿಕ ಸೇವೆ, ಅದಕ್ಕೆ ಎಷ್ಟು ಬಳಕೆ ಮಾಡ್ಕೊಂಡ್ರಿ, ಅದೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ನಾವಿಷ್ಟು ಹಣವನ್ನ ಪಡೆದುಕೊಳ್ತಾ ಇದೀವಿ, ದೇಣಿಗೆ ಕೊಟ್ಟೆ ಕೊಡ್ತಾರೆ. ಒಂದು ದೊಡ್ಡ ಸಂಸ್ಥೆಗೆ ನಾವಿಂಥ ಕೆಲಸ ಮಾಡ್ತೀವಿ, ನಾವಿಂಥ ಸಮಾಜ ಸೇವೆ ಮಾಡ್ತೀವಿ, ಜನೋಪಯೋಗಿಯಾದಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡಾಗ ಸಹಜವಾಗಿಯೇ ಜನರು, ಟ್ರಸ್ಟ್ಗಳು, ಸರ್ಕಾರಗಳು, ಬೇರೆ ಬೇರೆ ದೇಶಗಳು ಸಹಾಯವನ್ನ ಮಾಡ್ತವೆ. ಹೀಗೆ ಸಹಾಯ ಮಾಡುವಾಗ ಅದು ಟ್ಯಾಕ್ಸ್, ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ಲೇಬೇಕಲ್ಲ, ಇಲ್ಲಾಂದ್ರೆ ಸರ್ಕಾರಕ್ಕೆ ವಂಚನೆ ಮಾಡಿದ ಹಾಗಾಗತ್ತೆ. ನಿಮಗೆ ಬರುವ ದೇಣಿಗೆ ಎಷ್ಟು ಮತ್ತು ಆ ದೇಣಿಗೆಯ ಜೊತೆಗೆ ಸರ್ಕಾರಕ್ಕೆ ಕಟ್ಟುವ ಟ್ಯಾಕ್ಸ್ ಅನ್ನು ಯಾಕೆ ನೀವು ಕಟ್ಟಲ್ಲ ಅಂದ್ರೆ, ಪ್ರಿಯಾಂಕಾ ಖರ್ಗೆ ಹೇಳುವ ಪ್ರಕಾರ ಇವರು ನೋಂದಣಿ ಮಾಡಿಸ್ಕೊಂಡ್ರೆ ಅವೆಲ್ಲ ಲೆಕ್ಕವನ್ನ ಸರ್ಕಾರಕ್ಕೆ ಒಪ್ಪಿಸಬೇಕಾಗತ್ತೆ. ಸೊ ನೋಂದಣಿ ಮಾಡಿಕೊಳ್ಳದೇ ಇರುವ ಕಾರಣ ಸರ್ಕಾರಕ್ಕೆ ಇವೆಲ್ಲ ಡೀಟೇಲ್ಸ್ ಕೊಡುವ ಅಗತ್ಯವಿಲ್ಲ. ಆ ಕಾರಣಕ್ಕೋಸ್ಕರ RSS ನವರು ತಮ್ಮ ಸಂಘವನ್ನ ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ದಾರೆ. ಈಗ RSSನ ಸಂಸ್ಥೆಯವರು, ಮುಖ್ಯಸ್ಥರು ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಒಂದು ರೀತಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಯಶಸ್ಸು ಏನು ಅಂತಂದ್ರೆ, ಸ್ವತಃ ಮೋಹನ್ ಭಾಗವತ್ ಅವರೇ, RSSನ ಮುಖ್ಯಸ್ಥರು ಬೆಂಗಳೂರಿಗೆ ಬಂದು ಈ ವಿಚಾರಕ್ಕೆ ಸ್ಪಷ್ಟನೆ ಕೊಡುವ ಅನಿವಾರ್ಯತೆ ಸೃಷ್ಟಿಯಾಯಿತು, ಪ್ರೆಷರ್ ಕ್ರಿಯೇಟ್ ಆಯಿತು. ಮೋಹನ್ ಭಾಗವತ್ ಅವರು ಹೇಳ್ತಾರೆ, ನಮ್ದು ಡೊನೇಷನ್ ಸಂಸ್ಕೃತಿ ಅಲ್ಲ, ಡಿವೋಷನ್, ನಾವು ಗುರುದಕ್ಷಿಣೆಯನ್ನ ಪಡ್ಕೊಳ್ತೇವೆ, ಡೊನೇಷನ್ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಫೈನ್, ನೀವು ಡೊನೇಷನ್ ಆದ್ರೂ ತೆಗೆದುಕೊಳ್ಳಿ, ಗುರುದಕ್ಷಿಣೆಯನ್ನಾದ್ರೂ ತೆಗೆದುಕೊಳ್ಳಿ, ನಿಮ್ಮ ಸಂಘದ ಆರ್ಥಿಕ ವ್ಯವಹಾರಗಳು ಎಷ್ಟು ಪ್ರಮಾಣದಲ್ಲಿವೆ, ಎಷ್ಟು ಲಕ್ಷ ಕೋಟಿಗಳ ಪ್ರಮಾಣದಲ್ಲಿ ನಡೆಯುತ್ತೆ ಅಥವಾ ಎಷ್ಟು ನಡೆಯುತ್ತೆ ಅನ್ನೋದು ಸಾಮಾಜಿಕವಾಗಿ ಅದನ್ನು ಬಹಿರಂಗಪಡಿಸುವ, ಕಾನೂನಾತ್ಮಕವಾಗಿ ಅದರ ಬಗ್ಗೆ ಮಾಹಿತಿ ಕೊಡುವಂತ ಜವಾಬ್ದಾರಿ RSSನ ಸಂಘಟನೆಯದ್ದು. ಅದನ್ನ ನೀವು ಯಾಕೆ ಬಹಿರಂಗ ಪಡಿಸ್ತಿಲ್ಲ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆನಂತರ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ತಿ, ಅಂತಸ್ತು, ಸಂಪತ್ತು ಎಷ್ಟಿದೆ, ಇದೊಂದು ದೊಡ್ಡ ಸಂಘಟನೆ, ಲಕ್ಷಾಂತರ ಜನರು ಇದರಲ್ಲಿ ಗುರುತಿಸಿಕೊಂಡಿದ್ದಾರೆ, ಭಾಗಿಯಾಗಿದ್ದಾರೆ. ಇಷ್ಟೊಂದು ಪ್ರಮಾಣದಲ್ಲಿ ದೇಶದಾದ್ಯಂತ ಆವರಿಸಿಕೊಂಡಿರುವಂತಹ ಒಂದು ಸಂಘಟನೆಯ ಸಂಪತ್ತು ಎಷ್ಟಿದೆ? ನಾವು ಕಷ್ಟಪಟ್ಟು ಕಲೆಕ್ಟ್ ಮಾಡಿರ್ತೀವಿ, ಜನರು ಕೊಟ್ಟಿರ್ತಾರೆ, ಅದನ್ನ ಕೇಳಕ್ ನೀವ್ಯಾರ್ರಿ ಅಂತ ಹೇಳ್ಬೋದು. ಒಂದು ಸಂಘಟನೆ ಅಂತ ಹೇಳ್ಕೊಂಡಾಗ ಅದು ಕೂಡ ಒಂದು ಪಬ್ಲಿಕ್ ಡೊಮೈನ್ ಆಗತ್ತೆ, ನೀವು ಕೂಡ ಮುಖ್ಯ ವಾಹಿನಿಗೆ ಬರ್ತೀರಿ. ಒಂದು ದೊಡ್ಡ ಸಂಘಟನೆ ಅಂತಂದಾಗ ಇಷ್ಟು ದೊಡ್ಡ ಸಂಘಟನೆಗೆ ಕಲೆಕ್ಟ್ ಆಗುವಂತಹ ಹಣ ದೊಡ್ಡ ಪ್ರಮಾಣದಲ್ಲಿ ಕಲೆಕ್ಟ್ ಆದಾಗ ಅದನ್ನ ಕಾನೂನಾತ್ಮಕವಾಗಿ ಎಲ್ಲರೂ ಕೂಡ ಈ ದೇಶದ ಕಾನೂನಿಗೆ ಅನ್ವಯ ಆಗಲೇಬೇಕಾಗಿರೋದ್ರಿಂದ ಎಷ್ಟು ಸಂಪತ್ತಿದೆ, ಎಷ್ಟು ಆಸ್ತಿ ಇದೆ, ಎಷ್ಟು ಕಟ್ಟಡಗಳಿವೆ, ಎಷ್ಟು ಭೂಮಿ ಇದೆ ನಮ್ಮ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ, ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಬಹಿರಂಗಪಡಿಸಿ. ಯಾಕೆ ಬಹಿರಂಗಪಡಿಸಿಲ್ಲ ಅನ್ನೋ ಪ್ರಶ್ನೆಯನ್ನ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಿದ್ದಾರೆ. ಎಲ್ರಿಗೂ ಈ ಪ್ರಶ್ನೆ ಬರೋದು ಸಹಜ, ಇವರು ಬಹಿರಂಗಪಡಿಸ್ತಾರ ಅನ್ನೋದೇ ಕುತೂಹಲ. ಆನಂತರ RSS ಸಂಘಟನೆ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಗುರುತಿಸಿಕೊಳ್ಳೋದಿಲ್ಲ ಅಂತ ಹೇಳ್ತೀರಿ. ಆದ್ರೆ ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು,
ನರೇಂದ್ರ ಮೋದಿಯವರು ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ಎಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ RSS ನಿಂದ ಬಂದಂಥವ್ರು. ನಾವು ರಾಜಕಾರಣ ಮಾಡೋದಿಲ್ಲ, ನಾವು ಯಾವುದೇ ರಾಜಕೀಯ ಪಕ್ಷ ಜೊತೆ ಇರಲ್ಲ ಅಂತ ಹೇಳ್ತೀರಿ. ಆದರೆ ನಾವು ನೋಡ್ತಾ ಇದ್ದೀವಿ RSSನ ಕಾರ್ಯಕ್ರಮಗಳಿರ್ಬೋದು, RSSನ ನಾಯಕರುಗಳು ಹೇಳುವಂತ ಮಾತನ್ನ BJP ಹೇಗೆ ಕೇಳುತ್ತೆ. ಒಂದು ರೀತಿ ಒಂದು ಮಾತೃ ಸಂಸ್ಥೆ ಹೇಳಿದ ಮಾತನ್ನ BJP ಶಿರಸಾವಹಿಸಿ ಕೇಳುತ್ತೆ ಅನ್ನೋ ವಿಚಾರ ಎಲ್ರಿಗೂ ಅರ್ಥ ಆಗುವಂಥದ್ದು. ಹೀಗಿರುವಾಗ ಹಿಂಬಾಗಿಲ ಮೂಲಕ ರಾಜಕಾರಣವನ್ನ RSS ಮಾಡುತ್ತೆ. ತಾನು ಏನ್ ಹೇಳ್ಬೇಕೋ ಅದನ್ನ ತನ್ನ ಸಂಸ್ಥೆ ಆಗಿರುವಂತ, ತನ್ನದೇ ಒಂದು ರೀತಿ ಅಂಗಸಂಸ್ಥೆ ಆಗಿರುವಂತ BJPಗೆ ಹೇಳುತ್ತೆ, ಅದು ಮಾಡಿಸುತ್ತೆ. ಅದು ನೇರವಾಗಿ ರಾಜಕಾರಣ ಮಾಡದಿದ್ರು ಕೂಡ ಹಿಂಬಾಗಿಲ ಮೂಲಕ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಅಧಿಕಾರವನ್ನ ಅದು ಚಲಾಯಿಸುತ್ತೆ ಅನ್ನುವಂತ ವಿಚಾರ ಎಲ್ರಿಗೂ ಗೊತ್ತಾಗುವಂಥದ್ದು. ಈ ವಿಚಾರದ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅಂತವರು ಕೂಡ ಕೇಳಬಹುದು, ದೇಶದ ಜನರು ಕೂಡ ಕೇಳಬಹುದು. ಇಷ್ಟ ಆದ ನಂತರ ಹಾಗಿದ್ರೆ RSS ಒಂದಷ್ಟು ಬಾಳಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ RSS ಕೂಡ ಈ ದೇಶದಲ್ಲಿದೆ, ಅದೊಂದು ಸಾಮಾಜಿಕವಾದ ಸಾಂಸ್ಕೃತಿಕವಾದ ಸಂಘಟನೆ. ಜೊತೆಗೆ RSS ಸಂಸ್ಥೆ ನಾಗ್ಪುರದಲ್ಲಿ ಸುಮಾರು ಒಂದು 50 ವರ್ಷಗಳ ಕಾಲ ಅಲ್ಲಿ ರಾಷ್ಟ್ರಧ್ವಜದ ಹಾರಾಟವೇ ಆಗಿರಲಿಲ್ಲ. ನಮಗೆ ಭಾಗಧ್ವಜನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈಗಲೂ ಕೂಡ RSS ನಾಯಕರು ಹೇಳೋದು ಅದನ್ನೇ, ನಮಗೆ ನಮ್ಮ ಧ್ವಜ, ನಮ್ಮ ಪುರಾತನವಾದ ಧ್ವಜ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈ ದೇಶ ಅಂತ ಬಂದಾಗ, ಒಂದು ಸಂವಿಧಾನ ಅಂತ ಬಂದಾಗ, ಆ ಸಂವಿಧಾನದ ಅಡಿಯಲ್ಲಿಯೇ ನಾವೆಲ್ಲರೂ ಕೆಲಸ ಮಾಡಬೇಕು. ನಮಗೆ ಸಂವಿಧಾನವೇ ಮೊದಲ ಆದ್ಯತೆ ಆಗ್ಬೇಕು. ಇರ್ಬೋದು ನಮ್ಮ ಧಾರ್ಮಿಕ ನಂಬಿಕೆಗಳು, ನಮ್ಮ ಪುರಾಣಗಳು, ನಮ್ಮ ಸಂಸ್ಕೃತಿಗಳು, ಅವೆಲ್ಲ ಏನೇ ಇದ್ರು ಕೂಡ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿಯೇ ಬರಬೇಕಾಗತ್ತೆ, ಸಂವಿಧಾನದ ಆಶಯಕ್ಕೆ ಬದ್ಧವಾಗೇ ಇರಬೇಕಾಗತ್ತೆ. ಆದ್ರೆ ಇದುವರೆಗೂ ಸಂವಿಧಾನದ ವಿಚಾರಗಳನ್ನ RSS ಎಲ್ಲಾದ್ರೂ ಮಾತಾಡಿದ್ಯಾ? ಸಂವಿಧಾನದ ಮೌಲ್ಯಗಳ ಬಗ್ಗೆ ಎಲ್ಲಾದ್ರೂ ದನಿ ಎತ್ತಿರುವಂಥದ್ದು RSSನ ಸರವಾಹಕರು, ಸಂಚಾಲಕರು, ಮುಖ್ಯಸ್ಥರು ಇರುವಂಥವ್ರು ಯಾವತ್ತಾದ್ರೂ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಅತ್ಯಂತ ಮೌಲ್ಯಯುತವಾದಂಥ ಸಂವಿಧಾನದ ಬಗ್ಗೆ RSSನ ಮುಖ್ಯಸ್ಥರು ಎಲ್ಲಾದ್ರೂ ಮಾತಾಡಿರುವಂತ ಒಂದು ಮಾತು, ಸಂವಿಧಾನದ ಮೌಲ್ಯಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಎಲ್ಲಾದ್ರೂ ಮಾತಾಡಿರೋದು ನಮ್ಗೆಲ್ಲೂ ಸಿಗಲ್ಲ. ಯಾಕೆ? ನಮಗೆ ಭಾಗಧ್ವಜನೇ ಇಂಪಾರ್ಟೆಂಟ್ ಅಂತ ಹೇಳ್ತೀರಂತ ಅನ್ನೋದಾದ್ರೆ ಸಂವಿಧಾನ ಹಾಗಾದ್ರೆ ನಿಮ್ ದೃಷ್ಟಿಲಿ ಏನು? ಯಾರೋ ಅವರು ಅನಂತ್ ಹೆಗಡೆ ಅವ್ರು ಹೇಳ್ತಾರಲ್ಲ, ಒಬ್ರು ಸಂಸದರಾಗಿದ್ದಂಥವ್ರು, ಅವ್ರು ಹೇಳ್ತಾರೆ ನಾವು ಕಾನ್ಸ್ಟಿಟ್ಯೂಷನ್ ನ ಬದಲಾವಣೆ ಮಾಡೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳೋದಕ್ಕೆ ಹೊರಟಿದ್ದೀರಿ? ಸಂವಿಧಾನವನ್ನ ನೀವು ಮತ್ತೆ ಬದಲಾಯಿಸಿ ಮನುಧರ್ಮಶಾಸ್ತ್ರವನ್ನ ಚಾತುರ್ವರ್ಣ ಪದ್ಧತಿಯನ್ನ ತರಬೇಕು ಅನ್ನೋ ನಿಮ್ಮ ಆಶಯವೇ ಅನ್ನೋದು ಸ್ಪಷ್ಟನೆ ಆಗ್ಬೇಕಾಗತ್ತೆ. ಈ ವಿಚಾರದ ಬಗ್ಗೆ, ಸಂವಿಧಾನದ ಬಗ್ಗೆ ನಿಮ್ಮ ನಿಲುವೇನು? ಹೇಳ್ತಾ ಬಂದಿಲ್ಲ ಎಲ್ಲೂ ಕೂಡ. ಆಮೇಲೆ ಒಟ್ಟು RSSನ ತತ್ವ ಏನು, ತಾತ್ವಿಕತೆ ಏನು ಅಂತ ಕೇಳಿದಾಗ ಒಂದು ಸ್ಪಷ್ಟನೆ, ಅಂದ್ರೆ ಯಾವುದೇ ಒಂದು ಸಂಘದ ಒಂದು ತಾತ್ವಿಕತೆ ದೇಶದ ವಿಚಾರವಾಗಿರ್ಬೇಕು. ನಾವು ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡ್ತೇವೆ, ನಾವೆಲ್ಲ ನಮ್ಮ ದೇಶದ ಬಗ್ಗೆ ನಾವು ಜಾಗೃತಿಯನ್ನ ಮೂಡಿಸ್ತೇವೆ ಅಂತ ಹೇಳ್ತಿದ್ದೀರಿ. ಈ ದೇಶದಲ್ಲಿ ಅನ್ಯಾಯ ಆದಾಗ, ಈ ದೇಶದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾದಾಗ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಮತಾಂಧರು ಕೋಮು ಗಲಭೆಗಳನ್ನ ಮಾಡಿದಾಗ, ಎಲ್ಲಿಯೂ ಕೂಡ ಸೌಹಾರ್ದತೆಯನ್ನ ಮೂಡಿಸುವ ನೆಲೆಯಲ್ಲಿ ಈ ಸಂಘ ಒಂದು ಸಮಾನತೆಯನ್ನ ಮೂಡಿಸುವ ನೆಲೆಯಲ್ಲಿ ಮಾಡಿದ ಭಾಷಣಗಳು ನಮಗೆಲ್ಲೂ ಕಾಣಿಸೋದಿಲ್ಲ. ಅಂದ್ರೆ ಒಂದು ಶಾಂತಿ ರೂಪಿಸುವ ವಾತಾವರಣದಲ್ಲಿ ಅವರ ಒಂದು ಧರ್ಮ ಕೇಂದ್ರಿತವಾದ ವಿಚಾರವನ್ನ ಬಿಟ್ಟು ಸಮಾಜದಲ್ಲಿ ಸೌಹಾರ್ದತೆಯನ್ನ ಮೂಡಿಸುವ ನೆಲೆಯಲ್ಲಿ ಸಂಘದ ಆಶಯಗಳು, ಸಂಘದ ಭಾಷಣಗಳು ವ್ಯಕ್ತ ಆಗಿದ್ದನ್ನು ನಾವೆಲ್ಲೂ ನೋಡಿಲ್ಲ. ಯಾಕೆ ಬರಲಿಲ್ಲ? ಇದು ಕೂಡ ಒಂದು ಪ್ರಶ್ನೆ ಆಗತ್ತೆ. ಆಮೇಲೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಆಮೇಲೆ ಕ್ರಿಶ್ಚಿಯನ್ರು, ಇವರೆಲ್ಲರ ಪ್ರಜೆಗಳೇ ಅಲ್ಲ, ಇವ್ರು ಬೇರೆಯವರು ಅನ್ನೋ ದೃಷ್ಟಿಯಲ್ಲಿ ವಿಚಾರಗಳು ಬಂದಾಗ ಅದಕ್ಕೆ ಕೌಂಟರ್ ಕೊಡ್ಬೇಕಲ್ಲ ಈ ದೇಶದ ವಾಸಿಗಳಾದ ನೀವು. ಅದ್ರ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ. ಎಷ್ಟೊಂದು ಪ್ರಶ್ನೆಗಳಿದ್ದಾವೆ. ಸಮಾನತೆಯನ್ನ ಮೂಡಿಸುವ ನೆಲೆಯಲ್ಲಿ, ಜಾತಿ ಧರ್ಮಗಳ ತಾರತಮ್ಯವನ್ನ ಹೋಗಲಾಡಿಸುವ ನೆಲೆಯಲ್ಲಿ, ಅಸಮಾನತೆಯನ್ನ ಹೋಗಲಾಡಿಸುವ ನೆಲೆಯಲ್ಲಿ, ಧರ್ಮಗಳ ನಡುವೆ ಪ್ರೀತಿ ಪ್ರೇಮವನ್ನ ಮೂಡಿಸುವ ನೆಲೆಯಲ್ಲಿ, ಸಮಾನತೆಯ ಆಶೆಯನ್ನ ಬಿತ್ತುವ ನೆಲೆಯಲ್ಲಿ ಸಂಘದ ಕಡೆಯಿಂದ ಸೌಹಾರ್ದ ಭಾಷಣಗಳನ್ನು ನಾವೆಲ್ಲೂ ನಿರೀಕ್ಷೆ ಮಾಡೋದಕ್ಕೆ ಆಗಲಿಲ್ಲ, ಅಥವಾ ನಾವು ನೋಡೂ ಇಲ್ಲ. ಪ್ರಶ್ನೆ ಬರುತ್ತೆ, ಹಾಗಿದ್ರೆ RSS ಈ ವಿಚಾರಗಳನ್ನು ಯಾಕೆ ಎತ್ತೋದಿಲ್ಲ? ನಿಮ್ಮ ಸಂಘ ನೋಂದಣಿಯಾಗಿಲ್ಲ, ನಿಮ್ಮ ಸಂಘದ ಸಂಪತ್ತೆಷ್ಟು ಅಂತ ಗೊತ್ತಿಲ್ಲ, ಜೊತೆಗೆ ಸಂಘದ ಮುಖ್ಯಸ್ಥರನ್ನ ನೀವು ಆಯ್ಕೆ ಮಾಡ್ತಿರಲ್ಲ. ಈಗ ಮೋಹನ್ ಭಾಗವತ್ ಅವರು ನಿವೃತ್ತಿ ಆಗ್ತಾರೆ, ಅಲ್ಲಿ ಒಬ್ಬ ದಲಿತ ಸಮುದಾಯದ ಕಟ್ಟಕಡೆಯ ವ್ಯಕ್ತಿ ಬಂದು ಅವರನ್ನ ಕೂರಿಸೋದಕ್ಕೆ ಅವಕಾಶ ಆಗತ್ತಾ? ಆ ಪ್ರಯತ್ನ ಮಾಡ್ತೀರಾ? ಖಂಡಿತ ಸಾಧ್ಯ ಇಲ್ಲ.
ಆದ್ರೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತೀರಿ. ಹೆಂಗೆ ಒಂದು? ಅಲ್ಲಿ ಒಂದೇ ಸಮಾಜ ಅಥವಾ ಮೇಲ್ವರ್ಗದ ಜಾತಿಯವರೇ ಅಲ್ಲಿ ತಂದು ಕೂರಿಸ್ತೀರಿ. ಒಬ್ಬ ದಲಿತ ಸಮುದಾಯದ, ದಮನಿತ ಸಮುದಾಯದ ವ್ಯಕ್ತಿನ ಅಲ್ಲಿ ಕೂರಿಸಿ ನೋಡೋಣ. ಸಂಘದ ಇತಿಹಾಸದಲ್ಲಿ ಅದು ಸಾಧ್ಯ ಆಗತ್ತಾ? 100 ವರ್ಷ ಆಗಿದೆ ಸಂಘಕ್ಕೆ, ಎಷ್ಟೊಂದು ಪ್ರಶ್ನೆಗಳಿವೆ. ಇದು ಅಸಮಾನತೆ ಅಥವಾ ಅಸಮಾಧಾನ, ಬೇಸರ ಅಲ್ಲ. ಈ ನೆಲದಲ್ಲಿ ಹುಟ್ಟಿದ ಒಂದು ಸಂಘ, ಈ ನೆಲದಲ್ಲೇ ಇನ್ನೂ ಆವರಿಸಿಕೊಂಡಿರುವಂಥ ಸಂಘ, ಒಂದು ದೊಡ್ಡ ಸಂಘ, ಈ ನೆಲದಲ್ಲಿರುವಂಥ ತಲ್ಲಣಗಳಿಗೆ, ಸಮಸ್ಯೆಗಳಿಗೆ, ಜಾತಿ ತಾರತಮ್ಯಗಳಿಗೆ, ಧರ್ಮದ ಜಗಳಗಳಿಗೆ ಮೊದ್ದಾಗುವ ನಿಟ್ಟಿನಲ್ಲಿ ಏನು ಮಾಡಿದೆ? ಸಂವಿಧಾನದ ಆಶಯಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಸಂಘ ಏನು ಕೆಲಸ ಮಾಡಿದೆ? ಅಧಿಕಾರಕ್ಕೆ ಬಂದಿರುವ ಸರ್ಕಾರಕ್ಕೆ ಹಿಂಬಾಗಿಲಿನ ರಾಜಕಾರಣದ ಮೂಲಕ ಯಾವ ವಿಷಯಗಳನ್ನು ಹೇಳಬೇಕಾಗಿದೆ? ಆದರೆ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಿ? ಈ ದೇಶಕ್ಕೆ ಬಹುತ್ವ ಇಂಪಾರ್ಟೆಂಟು, ಇದು ಬಹುತ್ವ ಭಾರತ. ಆದರೆ ಏಕ ರಾಷ್ಟ್ರ, ಏಕ ಧರ್ಮ ಅನ್ನೋ ನೆಲೆಯಲ್ಲಿ ನಿಮ್ಮ ಆಶಯಗಳನ್ನು, ನಿಮ್ಮ ಒಂದು ಕಾನ್ಸೆಪ್ಟ್ ಅನ್ನು ತುಂಬೋದಕ್ಕೆ ಹೋಗಿದ್ರಲ್ಲ ಬಹುತ್ವದ ಭಾರತದಲ್ಲಿ, ಇದು ಎಷ್ಟು ಸರಿ? ಪ್ರಿಯಾಂಕಾ ಖರ್ಗೆ ಅವರು ಕೇಳಿರುವ ಪ್ರಶ್ನೆಗಳ ಜೊತೆಗೆ ಈ ದೇಶದ ಭಾರತೀಯರು ಕೇಳಬೇಕಾಗಿರುವ, ಇನ್ನೂ ನಾನು ಕೇಳಿದಾಗೆ ಒಂದಷ್ಟು ಪ್ರಶ್ನೆಗಳು ಇನ್ನೂ ಬರ್ತಾನೆ ಇದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರಿಸುವ ಮತ್ತೆ ದೇಶದ ಜನರ ಜೊತೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಸೌಹಾರ್ದ ನೆಲೆಯಲ್ಲಿ ಕೈ ಜೋಡಿಸುವ ಒಂದು ಒಳ್ಳೆಯ ಬಹುತ್ವ ಭಾರತವನ್ನು ಕಟ್ಟುವ ನೆಲೆಯಲ್ಲಿ ನೀವು ಬರ್ತೀರಾ? ಅದು ಸಾಧ್ಯವಾ ಅನ್ನುವ ಪ್ರಶ್ನೆಗಳೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಮಾತು ಮಂಥನದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.